ಸರ್ ಸಿನಿಮಾದಲ್ಲಿ ಸ್ಟಾರ್ ಸರ್, ಇಲ್ಲಿ ಜನಗಳೇ ಸ್ಟಾರ್ ಸರ್. ಸರ್ ಈಗ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಿರಲ್ಲ ಸರ್, 100% ಟ್ರಾನ್ಸ್ಪರೆನ್ಸಿ ಅಂತ. ಈಗ ಮೇಲ್ಗಡೆ ಒಬ್ಬರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈಗ 100% ಟ್ರಾನ್ಸ್ಪರೆನ್ಸಿ ಎಲ್ಲಾದ್ರೂ ಪೋರ್ಟಲ್ಗಳೆಲ್ಲ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಆ ಎಕ್ಸಾಂಪಲ್ಸ್ಗಳು ಇಂಪ್ಲಿಮೆಂಟ್ ಆಗಿ ಅಷ್ಟೊಂದೆಲ್ಲ ರಿಸಲ್ಟ್ ಕೊಡಬೇಕಾದ್ರೆ ಸೇಮ್ ಅದೇ ಎಕ್ಸಾಂಪಲ್ಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಥವಾ ಅದಕ್ಕೆ ಬೇರೆ ರೀತಿ ಏನಾದ್ರು ಇದೆಯಾ ಸರ್? ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು ವಿಷಯ ಇಲ್ಲ ಸರ್, RTI ಅನ್ನೋದು ಕೇಳಿದ್ದೀರಾ? ಹೌದು ಸರ್. RTI ಯಾಕೆ ಸರ್ ಪಬ್ಲಿಕ್ ಡೊಮೈನ್ ಅಲ್ಲಿ ಬರಬಾರ್ದು? ಪಬ್ಲಿಕ್ ಡೊಮೈನ್ ಓಪನ್ ಇಲ್ಲ, RTI ಗೆ ನೀವು ಬರೀಬೇಕು, ಓಕೆನಾ? ಆಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ. ಈಗಿರೋ ಟೆಕ್ನಾಲಜಿಲಿ ಗೂಗಲ್ ಓಪನ್ ಮಾಡಿದ್ರೆ ನೀವು ಏನ್ ಬೇಕಾದ್ರೆ ತಿಳ್ಕೊಳ್ಳೋ ಟೆಕ್ನಾಲಜಿ ಇರ್ಬೇಕಾದ್ರೆ RTI ಓಪನ್ ಮಾಡ್ಬೋದಲ್ಲ ಸರ್? ಆ ಲೆವೆಲ್ ಟ್ರಾನ್ಸ್ಪರೆನ್ಸಿ ನಾವು. ಸೊ ಹಾಗಂದ್ರೆ ಈಗ ಇದೆ RTI ಗೆ ಒಂದು ಪೋರ್ಟಲ್ ಇರುತ್ತೆ, ನಮ್ಗೆ ಯಾವ ಮಾಹಿತಿ ಬೇಕು ವಿತ್ ಆ ಸೆಕೆಂಡ್ ಅಲ್ಲೇ ನಾವು ಬ್ರೌಸ್ ಮಾಡ್ತಿದ್ದಂಗೆ ನಮ್ಮ ಸರ್ಕಾರದ್ದು ನಮ್ಮ ರಾಜ್ಯದ್ದು ಪ್ರತಿಯೊಂದು ನಮ್ಗೆ ಸಿಗುತ್ತೆ ಮಾಹಿತಿ. ಟ್ರಾನ್ಸ್ಪರೆನ್ಸಿ ಇನ್ನೊಂದು ಹೇಳ್ತೀನಿ ಸರ್, ಪಾರ್ಲಿಮೆಂಟ್ ಅಲ್ಲಿ ಪೇಪರ್ ಇಟ್ಕೊಡೋದಲ್ಲ ಸರ್ ಟ್ರಾನ್ಸ್ಪರೆನ್ಸಿ. ಒಂದು LED ಸ್ಕ್ರೀನ್ ಹಾಕಿ ನಡೀತಿರೋ ಪ್ರಾಜೆಕ್ಟ್ಗಳನ್ನ ಏನ್ ನಡೀತಿದೆ, ಹೇಗೆ ನಡೀತಿದೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಪ್ರತಿಯೊಂದು ವಿವರ ಕೊಡೋದು, ಡೈರೆಕ್ಟ್ ಲೈವ್ ಮಾಡಿ ಜನಗಳ ಹತ್ರ ಅಭಿಪ್ರಾಯ ಕೊಡೋದು ತುಂಬಾ ಇದೆ ಸರ್ ಟ್ರಾನ್ಸ್ಪರೆನ್ಸಿ. ಸೊ ಇವಾಗ ಅಭ್ಯರ್ಥಿಗಳು ಇದೇ ರೀತಿ ಅಲ್ಲಿ ಕ್ಯಾಮ್ರಾ ಇದೆಲ್ಲ ಮೀಡಿಯಾನ ಬಳಸಿ ಅವರು ಆಡಳಿತ ಮಾಡ್ತಾರೆ. ಮೀಟಿಂಗ್ ನಲ್ಲಿ ಅಲ್ಲೂ ಕ್ಯಾಮ್ರಾ ಇರುತ್ತೆ ಸರ್, ರಿಪೋರ್ಟರ್ ತರ ಸರ್. ಕ್ಯಾಮ್ರಾ ಇಟ್ಕೊಂಡು ಹೇಗೆ ನಿಮ್ಮ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ಗೆ ಲಿಂಕ್ ಆಗ್ತೀರಿ ನೀವು? ಸರ್ ಇಲ್ಲಿ ನಡೀತಿದೆ ಸರ್ ಇಲ್ಲಿ ಹಿಂಗಾಗಿದೆ ಸರ್, ಇಲ್ಲಿ ಏನೋ ಒಂದು ದುರ್ಘಟನೆ ನಡೆದಿದೆ ಸರ್, ಪ್ರತಿಯೊಂದು ವಿವರಗಳು ಜನಗಳು ನೋಡ್ತಾ ಇರ್ತಾರಲ್ಲ ಸರ್. ಆ ಥರ ಒಂದು ಮೀಡಿಯಾಗೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಸರ್ಕಾರ ಇನ್ನೆಷ್ಟು. ಸೊ ಇವತ್ತು ಸರ್ಕಾರನೇ ಮೀಡಿಯಾ ಆಗಿ ಕನ್ವರ್ಟ್ ಆಗಂದ್ರೆ ಪತ್ರಕರ್ತರ ತರ ಆಗ್ತಿದೆ ಅಂತ, ಅಷ್ಟು ಡೆವಲಪ್ ಆಗಿದೆ, ಅಷ್ಟು ಟ್ರಾನ್ಸ್ಪರೆನ್ಸ್ ಆಗಿ ಕೆಲಸ ಮಾಡುತ್ತೆ. ಹೌದು, ಹಂಗೆ ಮಾಡಿದ್ರೆ ಸರ್ ನಿಜವಾದ ಟ್ರಾನ್ಸ್ಪರೆನ್ಸಿ.